ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್. ನೀವು ನೋಡ್ತಾ ಇದ್ದೀರಿ ಟೆಕ್ ನ್ಯೂಸ್ ವಿತ್ ರಾಹುಲ್. ಹಾಗಾದ್ರೆ ಬನ್ನಿ ಈ ವಾರದ ಪ್ರಮುಖ ಸುದ್ದಿಗಳು ಏನೇನಂತ ನೋಡ್ಕೊಂಬರೋಣ. ಈ ವಾರದ ಪ್ರಮುಖ ತಂತ್ರಜ್ಞಾನ ಕಥೆಗಳೊಂದಿಗೆ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಬೃಹತ್ ಸಂಭಾವ್ಯ ಗ್ರಾಹಕ ತಂತ್ರಜ್ಞಾನ ಸೇಲ್ ಆರಂಭವಾಗಿದೆ. ಈ ಸೇಲ್ನಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳ ಮೇಲೆ ದೊಡ್ಡ ಡಿಸ್ಕೌಂಟ್ ದೊರೆಯುತ್ತಿವೆ. ಇದು ಬಹಳ ಬಳಕೆದಾರರಿಗೆ ಹೊಸ ರೀತಿಯಿಂದ ಭರಿತ ಡೀಲ್ ಅನುಭವ ನೀಡುತ್ತದೆ. ಇದೇ ಸಮಯದಲ್ಲಿ ಚಾಟ್‌ಜಿಪಿಟಿ ಹಬ್ ನಲ್ಲಿ ವಿಜ್ಞಾಪನೆ ಆಡ್ಸ್ ಪ್ರದರ್ಶನ ಪ್ರಾರಂಭವಾಗಿದೆ. ಎಐ ಚಾಟ್‌ಬಾಟ್‌ನಲ್ಲಿ ವಾಣಿಜ್ಯಿಕ ಆಡ್ಸ್ ಇಂಟಗ್ರೇಷನ್ ಮೇಲೆ ಸಿಇಎಸ್ 2026ರಲ್ಲಿ ತಂತ್ರಜ್ಞಾನ ಕಂಗಾಲಾದ ಘೋಷಣೆಗಳು ಬಂದಿವೆ. ನವೀನ ಎಐ ಚಿಪ್ಗಳು, ಆಟೋನಮಸ್ ಎಐ ಅನೌನ್ಸ್‌ಮೆಂಟ್ಸ್ ಮತ್ತು ಕಂಪ್ಯೂಟಿಂಗ್ ಇನ್ನೋವೇಷನ್‌ಗಳ ಸಂಕೇತವಾಗಿ ಹೊರಬಂದಿವೆ. ಎನ್ವಿಡಿಯಾ, ಎಎಂಡಿ, ಇಂಟೆಲ್ ಮುಂತಾದ ಕಂಪನಿಗಳು ಉತ್ತಮ ಎಐ ಹಾರ್ಡ್ವೇರ್, ರೊಬೊಟಿಕ್ಸ್ ಮತ್ತು ಏಜೆಂಟ್ ಬೇಸ್ಡ್ ಎಐ ಸೊಲ್ಯೂಷನ್ಸ್ ಮೇಲೆ ತಮ್ಮ ಮುಂದುವರಿದ ತಂತ್ರಜ್ಞಾನ ಪ್ರದರ್ಶನ ಮಾಡುತ್ತಿದ್ದಾರೆ. ಇದು 2026ರಲ್ಲಿ ಎಐ ದಶಕವನ್ನು ಸಂಕೇತವಾಗಿ ಬದಲಾಯಿಸಿದೆ. ಈ ವಾರ ಗೂಗಲ್ ಎಐ ಸೆರೆಹಿಡಿದಿರುವ ವೆಬ್ ನಿರ್ವಹಣೆ ಅಂದರೆ ಪರ್ಸನಲ್ ಇಂಟೆಲಿಜೆನ್ಸ್ ಮತ್ತು ಜೆಮಿನೈ ನಲ್ಲಿ ಎಐ ಸಂಯೋಜನೆ ಬಗ್ಗೆ ಸುದ್ದಿಗಳು ಬರುತ್ತಿವೆ. ಜೆಮಿನೈ ಎಐ ಈಗ ನಿಮ್ಮ ಜಿಮೇಲ್, ಡಾಕ್ಯುಮೆಂಟ್ಸ್, ಕ್ಯಾಲೆಂಡರ್ ಜೊತೆಗೂಡಿ ರೀಸನಿಂಗ್ ಮತ್ತು ಕಾರ್ಯನಿರ್ವಹಣೆಯೊಂದಿಗೆ ಉದಾಹರಣೆಗೆ ನಿಮ್ಮ ಇನ್ಬಾಕ್ಸ್ನಲ್ಲಿ ಸ್ಮಾರ್ಟ್ ರಿಪ್ಲೈ, ಆಟೋಮ್ಯಾಟಿಕ್ ಸಮರಿ. ಇದು ಪ್ರೊಡಕ್ಟಿವಿಟಿ ಅನ್ನು ಹೆಚ್ಚಿಸುತ್ತದೆ. ಎಐ ಚಿಪ್ಸ್ ಬೇಡಿಕೆ ಹೆಚ್ಚಳದಿಂದ ಇನ್ಫಿನಿಯೋ ಟೆಕ್ನಾಲಜೀಸ್, ಎಜಿ ಮತ್ತು ಇತರ ಸೆಮಿಕಂಡಕ್ಟರ್ ಸ್ಟಾಕ್ಸ್ ಮೇಲೆ ಪ್ರಭಾವ ಬೀರಿದೆ. ಎಐ ಇನ್ಫ್ರಾಸ್ಟ್ರಕ್ಚರ್ ಚಿಪ್ಸ್ಗಾಗಿ ಜಾಗತಿಕ ಹಿತಾಸಕ್ತಿಗಳು ಮಾರುಕಟ್ಟೆಯಲ್ಲಿ ತೀವ್ರ ಬೃಹತ್ ಆಗಿದೆ. ಎಐಯ ಹಾರ್ಡ್ವೇರ್ ಸೆಕ್ಷನ್ ಚಿಪ್ಸ್, ಮೆಮೊರಿ ಸೊಲ್ಯೂಷನ್, ಸೆಮಿಕಂಡಕ್ಟರ್ ಟೂಲ್ಸ್ ಎಲ್ಲಾ ತಂತ್ರಜ್ಞಾನ ಕ್ಷೇತ್ರಗಳ ದಬ್ಬರ ಸಾಲಿನಲ್ಲಿ ಸುಧಾರಣೆ ಕಂಡಿವೆ. ಇದರಿಂದ ಕಂಪನಿ ಸ್ಟಾಕ್ಸ್ ಮೇಲೆ ಪರಿಣಾಮ ಬೀರಿದೆ. ವಿಕಿಮೀಡಿಯಾ ಮತ್ತು ಓಪನ್ ಸೋರ್ಸ್ ಕಮ್ಯುನಿಟಿ ಈ ವಾರ ಕೆಲವು ತಂತ್ರಜ್ಞಾನ ಯಂತ್ರಗಳು ಮತ್ತು ಸಾಫ್ಟ್ವೇರ್ ಕಮ್ಯುನಿಟಿ ಅಪ್ಡೇಟ್ಸ್ ಬಿಡುಗಡೆ ಮಾಡಿದ್ದಾರೆ. ಇದು ಡೆವ್ಸ್ ಮತ್ತು ಟೆಕ್ ಎಂಥ್ಯೂಸಿಯಾಸ್ಟ್ಸ್ ಗಾಗಿ ಒಳ್ಳೆಯ ಅರ್ಥಪೂರ್ಣ ಸುದ್ದಿ. ಓಪನ್ ಸೋರ್ಸ್ ಟೆಕ್ ಕಮ್ಯುನಿಟಿಯ ಅಪ್ಡೇಟ್ ಗಿಟ್ ಕಮಿಟ್ಸ್ ಗಳು ಪಬ್ಲಿಕ್ ಟೂಲ್ಸ್ ಮತ್ತು ಇನ್ಫ್ಯೂಷರ್ ಅಪ್ಡೇಟ್ ಬಗ್ಗೆ ಸೂಚಿಸುತ್ತವೆ. ಡೆವ್ಸ್ ಗೆ ಹೊಸ ಫೀಚರ್ಸ್ ಫಿಕ್ಸಸ್ ದೊರೆಯಲಿವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಹೇಗೆ ಅನಿಸಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಗೆ. ಅಲ್ಲಿವರೆಗೂ